ಪಿಪ್ ಒಂದು ಪುಟ್ಟ ಮಿಂಚುಹುಳು ಚಂದ್ರನನ್ನು ನೋಡಿತು. ಆ ದೊಡ್ಡ ಬೆಳ್ಳಿಯ ಹೊಳಪಿನಂತೆ ತನ್ನ ಸಣ್ಣ ಬೆಳಕು ಕೂಡ ಪ್ರಕಾಶಿಸಬೇಕೆಂದು ಅದು ಬಯಸಿತು. ನನಗೆ ವಿವೇಕದ ಬೆಳಕು ಬೇಕು ಎಂದು ಅದು ನಿಟ್ಟುಸಿರು ಬಿಟ್ಟಿತು. ಅಂದರೆ ಜ್ಞಾನದ ಮಹಾಬೆಳಕು. ತನ್ನದೇ ಹೊಳಪು ತುಂಬಾ ದುರ್ಬಲವಾಗಿದೆ ಎಂದು ಅದಕ್ಕೆ ಅನಿಸಿತು. ಪಿಪ್ ಒಂದು ಸಣ್ಣ ಇಬ್ಬನಿಯ ಹನಿಯನ್ನು ತನ್ನ ಕವಚದಲ್ಲಿ ತುಂಬಿಸಿಕೊಂಡು ಆ ಬೆಳಕನ್ನು ಹುಡುಕುವ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿತು. ಅದರ ಮೊದಲ ನಿಲುಗಡೆಯು ನದಿಯ ದಂಡೆಯಾಗಿತ್ತು. ಅಲ್ಲಿ ಉತ್ಸಾಹಿ ಕಪ್ಪೆ ಮಿಸ್ಟಿ ಯಾವಾಗಲೂ ಆಡುತ್ತಿತ್ತು. ಮಿಸ್ಟಿ, ವಿವೇಕದ ಬೆಳಕು ಎಲ್ಲಿ ಸಿಗುತ್ತದೆ ಎಂದು ನಿನಗೆ ಗೊತ್ತೇ ಎಂದು ಪಿಪ್ ಭರವಸೆಯಿಂದ ಕೇಳಿತು. ಮಿಸ್ಟಿ ಕಣ್ಣು ಮಿಟುಕಿಸಿತು. ಅತ್ಯಂತ ದೊಡ್ಡ ಬೆಳಕು ನೃತ್ಯದಲ್ಲಿದೆ. ಬಾ, ನನ್ನೊಂದಿಗೆ ತಾವರೆ ಎಲೆಗಳ ಮೇಲೆ ಸೇರಿಕೊಳ್ಳು. ಪಿಪ್ ತನ್ನ ತಲೆಯನ್ನು ಅಲ್ಲಾಡಿಸಿತು. ಇಲ್ಲ ಮಿಸ್ಟಿ, ನನಗೆ ಎಲ್ಲರಿಗೂ ಸಹಾಯ ಮಾಡುವ ಬೆಳಕು ಬೇಕು, ಕೇವಲ ನನ್ನ ವಿನೋದಕ್ಕಲ್ಲ. ಮಿಸ್ಟಿ ಕತ್ತಲೆ ಪ್ರಾಚೀನ ಕಾಡಿನ ಕಡೆಗೆ ಕೈತೋರಿಸಿತು. ಹಾಗಾದರೆ ವೃಕ್ಷ, ಆ ಹಳೆಯ ಆಲದ ಮರವನ್ನು ಕೇಳು. ಪಿಪ್ ಕಾಡಿನ ಆಳಕ್ಕೆ ಹಾರಿತು. ಅಲ್ಲಿ ಗಾಳಿಯು ತಂಪಾಗಿತ್ತು ಮತ್ತು ಬೆಳಕು ಮಂದವಾಗಿತ್ತು. ಸ್ವಲ್ಪ ಸಮಯದ ನಂತರ ಅದು ಬೃಹತ್ ಮತ್ತು ಮೌನವಾದ ಆಲದ ಮರ ವೃಕ್ಷದ ಮುಂದೆ ನಿಂತಿತು. ಬುದ್ಧಿವಂತ ವೃಕ್ಷ, ಪಿಪ್ ಪಿಸುಗುಟ್ಟಿತು. ಜ್ಞಾನದ ಮಹಾಬೆಳಕು ಎಲ್ಲಿ ಸಿಗುತ್ತದೆ? ವೃಕ್ಷದ ಗಂಭೀರ ಧ್ವನಿಯು ಎಲೆಗಳ ಮೂಲಕ ಸೀಳಿತು. ನೀನು ಹುಡುಕುತ್ತಿರುವ ಬೆಳಕು ನಿನ್ನ ಮೇಲಲ್ಲ ಪುಟ್ಟವನೇ, ಆದರೆ ನಿನ್ನೊಳಗಿದೆ. ಒಳಗೇನಾ? ಪಿಪ್ ತನ್ನ ತಲೆಯನ್ನು ಓರೆ ಮಾಡಿತು. ನನ್ನ ಬೆಳಕು ಕೇವಲ ಒಂದು ಪುಟ್ಟ ಮಿನುಗು ಮಾತ್ರ, ಅದು ದೊಡ್ಡದೇ ಅಲ್ಲ. ವೃಕ್ಷವು ವಿವರಿಸಿತು. ನಿನ್ನ ಬೆಳಕು ದೊಡ್ಡದೇ ಅಲ್ಲ. ವೃಕ್ಷವು ವಿವರಿಸಿತು. ನಿನ್ನ ಬೆಳಕನ್ನು ದೊಡ್ಡದಾಗಿಸಲು ನೀನು ಚಿಕ್ಕದಾಗಿರುವಾಗಲೂ ಅದನ್ನು ಇತರರಿಗೆ ದಾರಿ ತೋರಿಸಲು ಬಳಸಬೇಕು. ಮರಳಿ ಲೋಕಕ್ಕೆ ಹೋಗು. ಅತ್ಯಂತ ಕತ್ತಲೆಯ ರಾತ್ರಿಗಾಗಿ ಕಾಯಿರಿ. ನಂತರ ನಿಮ್ಮ ಸಣ್ಣ ಬೆಳಕನ್ನು ಬಳಸು. ಪಿಪ್ ಒಂದು ಎತ್ತರದ ಸೂರ್ಯಕಾಂತಿ ಹೂವಿನ ಮೇಲೆ ಕುಳಿತುಕೊಂಡು ಆಕಾಶವನ್ನು ನೋಡುತ್ತಾ ತಾಳ್ಮೆಯಿಂದ ಕಾಯಿತು. ಆ ರಾತ್ರಿ ಆಕಾಶವು ದಪ್ಪ ಕಪ್ಪು ಮೋಡಗಳಿಂದ ತುಂಬಿತ್ತು. ಚಂದ್ರನು ಸಂಪೂರ್ಣವಾಗಿ ಮಾಯವಾದನು. ಮಳೆಯು ಭಾರೀ ಸುರಿಯಲು ಶುರುವಾಯಿತು. ಕಾಡಿನ ನೆಲವು ನೆನೆದು ಸಂಚರಿಸಲು ಕಷ್ಟವಾಯಿತು. ಪಿಪ್ ಒಂದು ತೊಂದರೆಯ ರಿಬಿಟ್ ಕೇಳಿಸಿತು. ಅದು ಮಿಸ್ಟಿಯಾಗಿತ್ತು. 2 ಜಾರುಬಂಡೆಗಳ ನಡುವೆ ಸಿಕ್ಕಿಹಾಕ್ಕೊಂಡಿತ್ತು. ನನಗೆ ಹೊರಗೆ ಹೋಗಲು ದಾರಿ ಕಾಣುತ್ತಿಲ್ಲ ಪಿಪ್, ತುಂಬಾ ಕತ್ತಲೆಯಾಗಿದೆ ಮತ್ತು ಅಪಾಯಕಾರಿ ಎಂದು ಮಿಸ್ಟಿ ಅಳುತ್ತಾ ಹೇಳಿತು. ತನ್ನ ಸಣ್ಣ ಬೆಳಕು ಆಕಾಶವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದು ತನ್ನ ಮುಂದಿರುವ ಜಾಗವನ್ನು ಬದಲಾಯಿಸಬಹುದು ಎಂದು ಪಿಪ್ಗೆ ತಿಳಿದಿತ್ತು. ಅದು ಸುರಕ್ಷಿತ ಮಾರ್ಗಗಳನ್ನು ಬೆಳಗಿಸುತ್ತಾ ಮಿಸ್ಟಿಗೆ ಒಂದೊಂದೇ ಹೆಜ್ಜೆಯಲ್ಲಿ ಮಾರ್ಗದರ್ಶನ ನೀಡುತ್ತಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರಿತು. ನಿಧಾನವಾಗಿ, ಎಚ್ಚರಿಕೆಯಿಂದ ಪಿಪ್ ಮಿಸ್ಟಿಯನ್ನು ಧಾವಿಸುತ್ತಿರುವ ನೀರಿನಿಂದ ದೂರ ಒಣನೆಲಕ್ಕೆ ಕರೆದೊಯ್ಯಿತು. ಮಿಸ್ಟಿ ಪಿಪ್ಪನ್ನು ಬಿಗಿಯಾಗಿ ಅಪ್ಪಿಕೊಂಡಿತು. ನಿನ್ನ ಬೆಳಕು ನನ್ನನ್ನೋಳಿಸಿತು. ಇದು ಎಲ್ಲಕ್ಕಿಂತ ದೊಡ್ಡ ಬೆಳಕು. ಪಿಪ್ ತನ್ನ ಬೆಳಕಿನ ಚೀಲದಾದ್ಯಂತ ಬೆಚ್ಚಗಿನ ಚಿನ್ನದ ಸಂವೇದನೆಯನ್ನು ಹರಡಿದ್ದನ್ನು ಅನುಭವಿಸಿತು. ಅದರ ಹೊಳಪು ಇದ್ದಕ್ಕಿದ್ದಂತೆ ಮೊದಲಿಗಿಂತ ಬಲವಾಗಿತ್ತು. ವಿವೇಕದ ಬೆಳಕು ದೂರದ ನಕ್ಷತ್ರವಲ್ಲ ಎಂದು ಅದಕ್ಕೆ ಅರಿವಾಯಿತು. ಅದು ತನ್ನಲ್ಲಿ ಈಗಾಗಲೇ ಇದ್ದದ್ದನ್ನು ಬಳಸುವ ಜ್ಞಾನವಾಗಿತ್ತು. ಪಿಪ್ ತನ್ನ ಹೊಸ ಬಲವಾದ ಚಿನ್ನದ ಬೆಳಕನ್ನು ಹೆಮ್ಮೆಯಿಂದ ಬೆಳಗಿಸುತ್ತಾ ವೃಕ್ಷದ ಬಳಿಗೆ ಮರಳಿತು. ನೀನು ಬೆಳಕನ್ನು ಕಂಡುಕೊಂಡಿರುವೆ ಎಂದು ವೃಕ್ಷವು ಮೃದುವಾಗಿ ಪಿಸುಗುಟ್ಟಿತು. ಇದು ಬಯಕೆಯಿಂದಲ್ಲ, ಆದರೆ ದಾನದಿಂದ ಬೆಳೆದಿದೆ. ಜ್ಞಾನ ಮತ್ತು ದಯೆಯಿಂದ ಬಳಸಿದಾಗ ಚಿಕ್ಕ ಹೊಳಪು ಕೂಡ ಕತ್ತಲೆಯ ದಾರಿಯನ್ನು ಬೆಳಗಿಸುತ್ತದೆ ಎಂದು ಪಿಪ್ ಅರ್ಥಮಾಡಿಕೊಂಡಿತು. ಅಂದಿನಿಂದ ಪಿಪ್ ತನ್ನ ಶಕ್ತಿಯುತ ಚಿನ್ನದ ಬೆಳಕನ್ನು ಕಾಡಿನಲ್ಲಿರುವ ತನ್ನ ಎಲ್ಲಾ ಸ್ನೇಹಿತರಿಗೆ ಸಹಾಯ ಮಾಡಲು ಬಳಸಿತು.